ಒಂದು ಸೈಟ್ ಏನೋ ನೋಡಿದ್ರಿ, ಲೊಕೇಶನ್ ಸೂಪರ್, ಪ್ರೈಸ್ ಕೂಡ ಮಾರ್ಕೆಟ್ ಗಿಂತ ಕಡಿಮೆ, ಆದ್ರೆ ಒಂದ್ ಕಡೆ ದೊಡ್ಡ ದೊಡ್ಡ ಪವರ್ ಲೈನ್ಸ್ ಹೋಗಿದೆ. ಆಗ ನಮ್ಮ ಮೈಂಡ್ ಅಲ್ಲಿ ಬರೋ ಫಸ್ಟ್ ಕ್ವೆಶ್ಚನ್ ಏನು? ಇಲ್ಲಿ ಮನೆ ಕಟ್ಬೋದಾ? ಈ ಲ್ಯಾಂಡ್ ಸೇಫಾ? ಪವರ್ ಲೈನ್ ಬಫರ್ ಝೋನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಇವತ್ತಿನ ವಿಡಿಯೋದಲ್ಲಿ ಮಿತ್ಸ್ ಬೇರೆ, ಆಕ್ಚುಲ್ ರೂಲ್ಸ್ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಕಿಂಗ್ ಲ್ಯಾಂಡ್ಸ್. ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಜನರು ರೋಡ್ ಬಫರ್, ರಾಜಕಾಲುವೆ ಬಫರ್, ರೈಲ್ವೆ ಬಫರ್ ಕೂಡ ನೋಡ್ತಾರೆ. ಆದ್ರೆ ಪವರ್ ಲೈನ್ ಬಫರ್ ಬಗ್ಗೆ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರೆಗ್ಯುಲೇಷನ್ಸ್ ಮೊದಲು ಒಂದ್ ಥಿಂಗ್ ಕ್ಲಿಯರ್ ಮಾಡೋಣ. ಪವರ್ ಲೈನ್ ಬಫರ್ ಝೋನ್ ಅನ್ನೋ ಟರ್ಮ್ ಅನ್ನ ಜನ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ, ಆದ್ರೆ ರೆಗ್ಯುಲೇಷನ್ ಅಲ್ಲಿ ಮುಖ್ಯವಾಗಿ ಹೇಳಿರೋದು ಹಾರಿಜಾಂಟಲ್ ಕ್ಲಿಯರೆನ್ಸ್ ಬಗ್ಗೆ. ಅಂದ್ರೆ ಪವರ್ ಲೈನ್ ಮತ್ತು ಬಿಲ್ಡಿಂಗ್ ಮಧ್ಯೆ ಇರಬೇಕಾಗಿರೋ ಮಿನಿಮಮ್ ಸೇಫ್ ಡಿಸ್ಟೆನ್ಸ್ ಇದೆ. ಈ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ವೈರ್ ಇದೆಯಲ್ಲ, ಅದು ವಿಂಡ್ ಅಲ್ಲಿ ಸ್ವಿಂಗ್ ಆದ್ರೂ ಕೂಡ ಬಿಲ್ಡಿಂಗ್ ಗೆ ಟಚ್ ಆಗದೆ ಇರೋ ಹಾಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಜನ ಜಾಸ್ತಿ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಪವರ್ ಲೈನ್ ಕಾಣಿಸ್ತು ಅಂದ್ರೆ ಈ ಇಡೀ ಏರಿಯಾ ಫುಲ್ ಪ್ರಾಹಿಬಿಟೆಡ್ ಅಂತ ಅನ್ಕೋತಾರೆ. ಆಕ್ಚುಲ್ ಆಗಿ ಅದು ಕರೆಕ್ಟ್ ಅಲ್ಲ. ರೂಲ್ಸ್ ಹೇಳೋದೇನಂದ್ರೆ ಬಿಲ್ಡಿಂಗ್ ಮಾತ್ರ ರಿಕ್ವೈರ್ಡ್ ಕ್ಲಿಯರೆನ್ಸ್ ಒಳಗಡೆ ಬರಬಾರ್ದು ಅಂತ. ಅಂದ್ರೆ ಎಂಟೈರ್ ಲ್ಯಾಂಡ್ ಬ್ಯಾನ್ ಅಂತ ಅಲ್ಲ, ಬಿಲ್ಡಿಂಗ್ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದೊಂದೇ ಮೇನ್ ಪಾಯಿಂಟ್. ಸೊ ಬಿಫೋರ್ ಯು ಬಿಲ್ಡ್ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ತಲೆಲಿರ್ಲಿ. ಅಂದ್ರೆ ಇವಾಗ ಮನೆ ಕಟ್ಟುವಾಗ ಅಥವಾ ಸ್ಟ್ರಕ್ಚರ್ ಪ್ಲಾನ್ ಮಾಡುವಾಗ ಎಷ್ಟು ಗ್ಯಾಪ್ ಬಿಡಬೇಕು ಅಂತ. ಈ ಆನ್ಸರ್ ಯಾವಾಗ್ಲೂ ಒಂದೇ ಆಗಿರಲ್ಲ, ಯಾಕಂದ್ರೆ ಬೇರೆ ಬೇರೆ ಪವರ್ ಲೈನ್ ವೋಲ್ಟೇಜ್ ಗೆ ಬೇರೆ ಬೇರೆ ಸೇಫ್ಟಿ ಕ್ಲಿಯರೆನ್ಸ್ ಇರುತ್ತೆ. 11 to 33 ಕಿಲೋ ವೋಲ್ಟ್ ಇದ್ರೆ 2 ಮೀಟರ್ಸ್ ಬರುತ್ತೆ. 66 ಕಿಲೋ ವೋಲ್ಟ್ ಗೆ 2.3 ಮೀಟರ್, 132 ಕಿಲೋ ವೋಲ್ಟ್ ಗೆ 2.9 ಮೀಟರ್, 220 ಕಿಲೋ ವೋಲ್ಟ್ ಗೆ 3.8 ಮೀಟರ್, 400 ಕಿಲೋ ವೋಲ್ಟ್ ಗೆ 5.6 ಮೀಟರ್. ಇದೊಂದು ನೆನ್ಪಿಟ್ಕೊಳ್ಳಿ, ವೋಲ್ಟೇಜ್ ಹೆಚ್ಚಾದಷ್ಟು ಪವರ್ ಲೈನ್ ಇಂದ ಬಿಡಬೇಕಾಗಿರೋ ಆ ಸೇಫ್ ಡಿಸ್ಟೆನ್ಸ್ ಇದೆಯಲ್ಲ, ಅದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಮ್ಯಾಪ್ ನಲ್ಲಿ ನೋಡಿದ್ರೆ ಪ್ರತಿ ವೋಲ್ಟೇಜ್ ಲೆವೆಲ್ ಗೆ ಬೇರೆ ಬೇರೆ ಕಲರ್ ಇದೆ. ಲೈಟ್ ಯೆಲ್ಲೋ ಅಂದ್ರೆ 33 ಕಿಲೋ ವೋಲ್ಟ್, ಯೆಲ್ಲೋ ಅಂದ್ರೆ 66 ಕಿಲೋ ವೋಲ್ಟ್, ಗೋಲ್ಡನ್ ಯೆಲ್ಲೋ ಅಂದ್ರೆ 110 ಕಿಲೋ ವೋಲ್ಟ್, ಲೈಟ್ ಆರೆಂಜ್ ಅಂದ್ರೆ 132 ಕಿಲೋ ವೋಲ್ಟ್, ಆರೆಂಜ್ ಅಂದ್ರೆ 220 ಕಿಲೋ ವೋಲ್ಟ್, ಡಾರ್ಕ್ ಆರೆಂಜ್ 400 ಕಿಲೋ ವೋಲ್ಟ್, ಆರೆಂಜ್ ರೆಡ್ 500 ಕಿಲೋ ವೋಲ್ಟ್, ರೆಡ್ 765 ಕಿಲೋ ವೋಲ್ಟ್, ಮತ್ತೆ ಈ ಡಾರ್ಕ್ ರೆಡ್ 800 ಕಿಲೋ ವೋಲ್ಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಲರ್ ಲೈಟ್ ಯೆಲ್ಲೋ ಇಂದ ಡಾರ್ಕ್ ರೆಡ್ ಕಡೆ ಹೋಗ್ತಾ ಇದೆ. ಇದು ಆ ಕಡೆ ಹೋದಷ್ಟು ವೋಲ್ಟೇಜ್ ಕೂಡ ಜಾಸ್ತಿ ಆಗುತ್ತೆ, ಅಂದ್ರೆ ಬಫರ್ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಎಲ್ಲಾ ಪವರ್ ಲೈನ್ಸ್ ಗೆ ಸೇಮ್ ಫಾರ್ಮುಲಾ ಅಪ್ಲೈ ಆಗಲ್ಲ. ಇಂಡಿಯಾ ನಲ್ಲಿರುವ HVDC ಟ್ರಾನ್ಸ್ಮಿಷನ್ ಲೈನ್ಸ್ ಗೆ ಸಪರೇಟ್ ಕ್ಲಿಯರೆನ್ಸ್ ಟೇಬಲ್ ಇದೆ. ಅದರಿಂದ AC ಲೈನ್ ಮತ್ತು HVDC ಲೈನ್ ಎರಡನ್ನ ಒಂದೇ ರೀತಿಯಾಗಿ ಟ್ರೀಟ್ ಮಾಡೋದು ಸರಿಯಲ್ಲ. ಸೊ ನೆಕ್ಸ್ಟ್ ಟೈಮ್ ಪವರ್ ಲೈನ್ ಹತ್ರ ಪ್ರಾಪರ್ಟಿ ನೋಡಿದ್ರೆ ಪ್ಯಾನಿಕ್ ಆಗಬೇಡಿ, ಇಗ್ನೋರ್ ಕೂಡ ಮಾಡಬೇಡಿ. ಮೊದಲು ಲೈನ್ ವೋಲ್ಟೇಜ್ ಏನು ಅಂತ ಐಡೆಂಟಿಫೈ ಮಾಡಿ, ರಿಕ್ವೈರ್ಡ್ ಕ್ಲಿಯರೆನ್ಸ್ ವೆರಿಫೈ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಮಾಡೋ ಮುಂಚೆ ಕನ್ಸರ್ನ್ ಅಥಾರಿಟಿ ಜೊತೆಗೆ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಲೊಕೇಶನ್ ಮಾತ್ರ ಅಲ್ಲ, ಲೀಗಲ್ ಕ್ಲಾರಿಟಿ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, like the video, share it with someone planning to buy land, and subscribe to Talking Lands. I'll see you in the next one.